ಓಕೆ, ಇನ್ನು ಸಿಎಂ ಸಿದ್ದರಾಮಯ್ಯನವರಿಂದ ಆಪರೇಷನ್ ಹಾವೇರಿ ಅಂದರೆ ಎಂಟೈರ್ ಹಾವೇರಿ ಅಲ್ಲ, ಕಾಂಗ್ರೆಸ್ಗೆ ಆರ್ ಶಂಕರ್ ಬೆಂಬಲಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದರು ಮಾಜಿ ಸಚಿವ ಆರ್ ಶಂಕರ್. ನಿನ್ನೆ ರಾತ್ರಿ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಆರ್ ಶಂಕರ್ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಅದಾದ ನಂತರ ಮಂತ್ರಿಗಳಾಗಿದ್ದರು, BJPನಲ್ಲಿ ಮಂತ್ರಿ ಆಗಿದ್ದರು, ಕಾಂಗ್ರೆಸ್ನಲ್ಲಿದ್ದರು, ಇವೆಲ್ಲ ಇತ್ತು. ಕೊನೆಗೆ ಅವರು ಎಲ್ಲೂ ಇಲ್ಲದವ್ರಂಗೆ ಆಗ್ಬಿಟ್ರು. ಈಗ ಅವ್ರನ್ನ ಕರೆಸಿ, ನೋಡಪ್ಪ ಹಾವೇರಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗಡ್ಡದೇವರ ಮಠ ಅಂತ ಇದ್ದಾರೆ, ಅವ್ರಿಗೆ ಬೆಂಬಲ ಕೊಡುವಂತ ಆರ್ ಶಂಕರ್ಗೆ ಈಗ ಕೊಟ್ಟಿದ್ದಾರೆ. ಸೊ ಓಕೆ ಫೈನ್, ಆರ್ ಶಂಕರ್ ಅವರು ಒಪ್ಕೊಂಡು ಬಂದಿದ್ದಾರೆ. ಆಯಿತು, ನಾನು ಬೆಂಬಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ಸಾಧ್ಯವಾದಷ್ಟು ಲೀಡರ್ಗಳನ್ನ ಸೆಳೆಯುವ ತಂತ್ರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ಈ ಮೈತ್ರಿಯನ್ನ ಮಾನಿಟರ್ ಮಾಡೋ ಒಂದು ತಂತ್ರಗಾರಿಕೆ ಹೆಂಗೆ ವರ್ಕೌಟ್ ಆಗುತ್ತಿದ್ದು ಅಂತ? ಅರವಿಂದ್, ಈಗಾಗಲೇ 7-8 ತಿಂಗಳಾಯಿತು BJP JDS ಮೈತ್ರಿ ಮಾಡಿಕೊಂಡು. ಅದನ್ನು ಮೈತ್ರಿ ಮಾಡ್ಕೊಂಡ ನಂತರ ಅದು ಹೈಕಮಾಂಡ್ ಮಟ್ಟದಲ್ಲೇ ಶುರುವಾದಂಥ ಮೈತ್ರಿ ರಾಜ್ಯ ನಾಯಕರ ಮಟ್ಟಕ್ಕೆ ಬರೋವರೆಗೆ ಬಹಳ ಕಾಲಾವಕಾಶ ಹಿಡಿತು. ರಾಜ್ಯ ನಾಯಕರು ಕೂಡ ಹೈಕಮಾಂಡ್ ತೀರ್ಮಾನ ಅನ್ನುವಂಥ ಕಾರಣಕ್ಕಾಗಿ ಒಪ್ಕೊಂಡ್ರು. ಆದರೆ ಕೆಲವೊಂದು ಪ್ರಮುಖ ನಾಯಕರು ಕೆಲವೊಂದು ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಅದನ್ನು ಒಪ್ಕೊಂಡಿಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ನಾಯಕರು ಒಪ್ಕೊಂಡಿಲ್ಲ. ಬಹುತೇಕ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಸಮನ್ವಯತೆ ಇನ್ನೂ ಕೂಡ ಸಾಧನೆ ಮಾಡೋಕ್ಕಾಗಿಲ್ಲ. ಇದು ಒಂದು ರೀತಿಯಲ್ಲಿ ತಲೆನೋವಾಗಿದೆ ಎರಡೂ ಪಕ್ಷಗಳಿಗೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ BJP JDS ಕಾರ್ಯಕರ್ತರು ಸಮನ್ವಯತೆಯಿಂದ ಚುನಾವಣೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜೆಲ್ ಮಾಡುವಂತಹ ಕಾರ್ಯತಂತ್ರಗಳನ್ನು ಈ ಹಂತದಲ್ಲಿ ಜಾರಿ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು. ಎರಡೂ ಪಕ್ಷಗಳಿಂದಲೂ ಕೂಡ ಎಲ್ಲ 28 ಕ್ಷೇತ್ರಗಳಿಗೂ ಕೂಡ ಒಂದು ರೀತಿಯಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿ ತಲಾ ಒಬ್ಬೊಬ್ಬ ಸದಸ್ಯರನ್ನ ನೇಮಕ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ನಾಯಕರುಗಳು ಕೂಡ ಆ ಬೂತ್ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರಿಗೆ ಒಂದಷ್ಟು ಸಂದೇಶಗಳನ್ನು ಆವಾಗ ರವಾನೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹತ್ತಿರ 4ರಿಂದ 6 ಕ್ಷೇತ್ರಗಳಲ್ಲಿ BJP ಮತ್ತು JDS ಕಾರ್ಯಕರ್ತರ ನಡುವೆ ಇನ್ನೂ ಕೂಡ ಆ ವೈಮನಸ್ಸೆ ಹಾಗೆ ಮುಂದುವರೆದಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏನಾಗಿತ್ತು, ಆ ಹಿನ್ನೆಲೆಯಲ್ಲಿ ಪರಸ್ಪರ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಕಚ್ಚಾಡ್ಕೊಂಡು ಬಂದಂತಹ ಕಾರ್ಯಕರ್ತರು ಈಗ ಲೋಕಸಭೆ ಮೈತ್ರಿಯಲ್ಲಿ ಒಂದಾಗಿ ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಮಂಡ್ಯ ಭಾಗದಲ್ಲೂ ಕೂಡ BJP ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಹಾಸನ ಭಾಗದಲ್ಲೂ ಕೂಡ BJP ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಬೆಂಗಳೂರಿನ ಕೆಲವು ಕಡೆಯೂ ಕೂಡ ಹಾಗೆ ಇದೆ. ಆದರೆ ಈ ಒಂದು ಸಮಸ್ಯೆಗಳೇ ಈಗ ಟ್ಯಾಕಲ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ BJP ಮತ್ತು JDS ನಾಯಕರು ಮುಂದಾಗಿದ್ದಾರೆ. ಪ್ರತಿ ಕ್ಷೇತ್ರಕ್ಕೂ ಕೂಡ ತಲಾ 2 ಸದಸ್ಯರನ್ನ ನೇಮಕ ಮಾಡಿ ಅವರು ಬೂತ್ ಮಟ್ಟದ ಕಾರ್ಯನಿರ್ವಹಣೆ, ಸಮಾವೇಶ, ಕಾರ್ಯಕರ್ತರ ನಡುವೆ ಸಮನ್ವಯತೆ ಸಾಧಿಸುವಂಥದ್ದು, ಪರಿಣಾಮಕಾರಿಯಾಗಿ ಎಲ್ಲ ರೀತಿಯ ಚುನಾವಣಾ ಕಾರ್ಯಗಳನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದೋಡಬೇಕು. ಆದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಲೋಕಸಭೆ ಕ್ಷೇತ್ರ ಪ್ರತಿಷ್ಠೆ ಆಗಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಈಗ ಕಾರ್ಯಕರ್ತರ ಹಂತದಲ್ಲಿ ಸಮನ್ವಯತೆ ಸಾಧಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಎರಡೂ ಪಕ್ಷಗಳ ವರಿಷ್ಠರು ಕೂಡ ಬಂದಿದ್ದಾರೆ. ಹಾಗಾಗಿ ಪ್ರವಾಸ ಸಂದರ್ಭದಲ್ಲೇ ಕಾರ್ಯಕರ್ತರಿಗೆ ಒಂದಷ್ಟು ಸಂದೇಶಗಳನ್ನು ರವಾನೆ ಮಾಡಬೇಕು ಅಂತ ಮೋದಿಯವರಾಗಲಿ, ದೇವೇಗೌಡರಾಗಲಿ, ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ ಈ ನಾಯಕರ ಹಂತದಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಇನ್ನೇನು 2-3 ದಿನಗಳಿಂದ ಪ್ರವಾಸ ಕೂಡ ಆರಂಭ ಆಗುತ್ತೆ. ಒಟ್ಟಾರೆಯಾಗಿ ಕಾರ್ಯಕರ್ತರ ಹಂತದಲ್ಲಿ ಒಂದಷ್ಟು ಸಮನ್ವಯತೆ ಸಾಧಿಸಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಜೊತೆಗೆ ಈಗ ಹಾಸನದಲ್ಲಿ ಪ್ರೀತಮ್ ಗೌಡ ಅವರ ಕಡೆಯವರು ಓಡಾಡ್ತಾ ಇದ್ದಾರೆ, HB ಕಿರಣ್ ಕುಮಾರ್ ಅಂತ ಕೂಡ ಹೇಳಲಾಗ್ತಿದೆ. ಆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ನಿರ್ದಿಷ್ಟವಾಗಿ ಆ ನಾಯಕರನ್ನ ಕರೆದು ಮಾತಾಡುವಂಥ ಪ್ರಯತ್ನಕ್ಕೆ ಕೂಡ ರಾಜ್ಯ ನಾಯಕರು ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೆಲವೊಂದು ಕ್ಷೇತ್ರಗಳನ್ನ ಹೊರತುಪಡಿಸಿ ಬಾಕಿ ಎಲ್ಲ ಕಡೆಯೂ ಕೂಡ ಬಹುತೇಕ ಮೈತ್ರಿ ಸಾಧನೆ ಆಗುತ್ತೆ, ಮೈತ್ರಿ ಸಮನ್ವಯತೆ ಸಾಧಿಸುತ್ತೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಈಗ ಸಮನ್ವಯತೆ ಸಮಿತಿ ರಚನೆ ಮಾಡಿ ಇನ್ನೊಂದು 2 ದಿನಗಳಲ್ಲಿ ಯಾರ್ಯಾರು ಯಾವ ಕ್ಷೇತ್ರಕ್ಕೆ ಅಂತ ಕೂಡ ತೀರ್ಮಾನ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಕಸರತ್ತು ಮಾಡಿ ಲೋಕಸಭೆ ಕ್ಷೇತ್ರಗಳಲ್ಲಿ 25+ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ.